ಹಾಂಟೆಡ್ ಸಿನಿಮಾ ಮಾಡೋರಿಗೆ ಬೆಸ್ಟ್ ಇದು. ಕೇವಲ ಸೀಟಲ್ಲಿ, ಅಡಿಯಲ್ಲಿ ಪಕಾಸ್ ಇಲ್ಲದೆ ಸೀಟಲ್ಲೇ ನಿಂತಿರುವ ಮಾಡು. ಇದು ಬಿದ್ದರೆ ತಲೆಗೆ ñರ್ಕ ಹಣ್ಣಾಗ ಬಲಿಪೊಡೋ. ಹಾವು ಇತ್ಯಾದಿಗಳು ಇದ್ದರೂ ಕೂಡ ಅಚ್ಚರಿ ಇಲ್ಲ. ಭೂತ ಬಂಗಲರ ಆಗಿದೆ ಅದು. ಹೌದು. ಮೇಲೆ ಸ್ಟೂಡೆಂಟ್ ಕ್ಲಿತ್ತೇರು ಅವನಿತ್ತು ಇದಕ್ಕೆ ಬಂದಾನು ಬಂದಾದಿತ್ತೆ ಕಥ ಆಯ್ತಾ ಸಾಮಾನ್ಯ ಇತ್ತು. ನೋಡಿ ಇಲ್ಲಿ ಹೋಗುದಂದ್ರೆ ಹೀಗೆ, ಇದು ಮುಕ್ಕು ಮುಸುಂಟಿಗೆಲ್ಲ ತಾಗಿಕೊಂಡೇ ಹೋಗುದು. ಇದು ನೋಡಿ, ಇದು ಬಿಲ್ಡಿಂಗ್ ಆಯ್ತಾ ನೋಡಿ, ಹೀಗೆ ಮಾಡಿ ಹೀಗೆ ನೋಡಬೇಕು. ಅಧಿಕಾರಿಗಳು ಯಾರಾದರೂ ಬರೋದಿದ್ರೆ, ನಿಮಗೆ ಬಿಲ್ಡಿಂಗ್ ಅಲ್ಲಿ ಇಲ್ಲ, ಅವರು ಸುಮ್ಮನೆ ಹೇಳಿದ್ದು ಅಂತ ಯಾರಾದರೂ ಹೇಳುದಿದ್ರೆ. ಇಲ್ಲಿ ಬಟ್ಟೆಗಳ ರಾಶಿ ಇದೆ, ಜೊತೆಗೆ ಕತ್ತಲೆ ಇದೆ, ಮತ್ತೊಂದು ಉತ್ತಮ ಕಟ್ಟಡ ಇದೆ. ಕಟ್ಟಡ ಪಾಳು ಬಿದ್ದಿದೆ. ಇದು ಭೂತ ಬಂಗಲೆ ಅಲ್ಲ. ಹಾಗಾದ್ರೆ ಏನು, ಬನ್ನಿ ನೋಡುವ. ಇದು ಯಾವುದೋ ಹಾಂಟೆಡ್ ಪ್ಲೇಸ್ಗೆ ನಾವು ಬಂದಿಲ್ಲ, ಬದಲಾಗಿ ಇದೊಂದು ಸರ್ಕಾರಿ ಕಟ್ಟಡ. ಬಂಟ್ವಾಳ ತಾಲೂಕಿನ ಕಡೇಶ್ವಾಲಯದಲ್ಲಿರುವಂತಹ ಒಂದು ಕೈಗಾರಿಕಾ ಶಿಕ್ಷಣವನ್ನು ನೀಡುತ್ತಾ ಇದ್ದಂಥ ITI ಕಟ್ಟಡ. ಇದೀಗ ನಾವು ಒಳಭಾಗದಲ್ಲಿ ಒಂದು ರೂಮನ್ನು ತೋರಿಸ್ತಿದ್ದೀವಿ. ನೋಡಿ, ವಿಶಾಲ ರೂಮು, ತುಂಬ ಚೆಂದ ಇದೆ ರೂಮು. ಇಲ್ಲೆಲ್ಲವೂ ಕೂಡ ಬಹಳಷ್ಟು ಜನ ಕಲ್ತಿದ್ದಾರೆ. ಆದರೆ ಇವತ್ತು ಪಾಳು ಬಿದ್ದಿದೆ. ಆದರೆ ಪಾಳು ಬಿದ್ದಿದ್ದು ಮಾತ್ರ ಅಲ್ಲ, ನಿಮಗೆ ತೋರಿಸಬೇಕು. ಇಲ್ಲೆಲ್ಲ ಇದು ಮಾರುತಿಯ ಕೇಂದ್ರ ಆಗಿದೆ. ಇದರ ಒಳಗೆ ಬರಲಿಕ್ಕೂ ಧೈರ್ಯ ಸಾಕಾಗುವುದಿಲ್ಲ. ಆದರೆ ಹೀಗಾಗಿದೆ ನೋಡಿ. ಇದು ಪಾಳು ಬಿದ್ದ ಕಟ್ಟಡದಲ್ಲಿ ಪೂರ್ತಿ ಮಾರುತಿಯದ್ದೇ ಸಾಮ್ರಾಜ್ಯ. ಅದರ ಜೊತೆಗೆ ಇದು ITI. ಇಲ್ಲಿ ಇನ್ನೊಂದು ಚಿಕಿತ್ಸೆಯೂ ಕೂಡ ಇದೆಯಾ ಅಂತ ಗೊತ್ತಿಲ್ಲ. ಯಾಕೆಂತಂದರೆ ನೋಡಿ, ಎಲ್ಲ ಕ್ವಾರ್ಟರ್ಸ್ ಅಂದರೆ ನೋಡಿ, ಎಲ್ಲರೂ ಇವರೇ ಇಲ್ಲಿ ಬಂದು ಸ್ವಲ್ಪ ಪಾರ್ಟಿ ಗೀಟಿ ಜೋರು ಮಾಡಿದ್ದಾರೆ. ಒಂಜಿ ಸೂಟೆ ಎಲ್ಲ ಉಂಟು ನೋಡಿ, ಒಂದು ಸೂಟೆ. ಇದು ನೈಟ್ ಹೊತ್ತಿನಲ್ಲಿ ಇರಬಹುದಾದಂಥ ಸೂಟೆ. ಆಮೇಲೆ ನೋಡಿ, ಇಲ್ಲಿ ಒಂದು ಮಿಷಿನ್ದೊಂದು ತುಂಡು ಅಂತ ಇದೆ. ಸಬಾಸ್. ಇಲ್ಲಿ ರಾಕೇಶ್, ಆ ಗೋಡೆಯ ಮೇಲೆ ಎಂಥದ್ದು ಬರ್ದಿದ್ದಾರೆ, ಅವನು ತೋರಿಸಿ. ಇಲ್ಲಿ ಯಾವುದಾದ್ರೂ ಹಳೆ ವಿದ್ಯಾರ್ಥಿಗಳಿಗೆ ನನ್ನ ನೆನಪಾಗ್ತದ ಅಂತ. ವೈಭವ್, ಪಂಚಶಕ್ತಿ, ದೇವತೆ, ಹಸಿರು ಕಾಡು, ತಂಬಿಗೆ, ಸ್ವರ್ಣ, ಉಳಿವೈಲು, ನಾಗಶಕ್ತಿ, ಗರುಡಶಕ್ತಿ, ಶಾಂತಿನಿ, ನಾಗಸಂಗಿನಿ, ಪಾಳೆಗಾರ, ಜಮೀನ್ದಾರ, ಸತ್ಯಗಿರಿ, ಸುವರ್ಣ, ದಡ್ಡಲಕಾಡು, ಸುತ್ತಲಕಾಡು, ಆದಿತ್ಯ, ಸತ್ಯ, ಹೀಗೆಲ್ಲ ಬರೆದರೆ ಬಹಳ ವಿಶೇಷವಾಗಿ ಇದೇನು ಅಂತ ಇಲ್ಲಿ ಕಲಿತು ಹೋದವರು ಅಥವಾ ಇದನ್ನು ಬರೆದವರು ಹೇಳಬೇಕು. ಇದೆಲ್ಲವೂ ಕೂಡ ಭಾರಿ ವಿಶೇಷವಾಗಿ ಕಾಣಿಸ್ತದೆ. ಅದರ ಜೊತೆಗೆ ನೋಡಿ, ಇಲ್ಲಿಗೆ ಇದು ಒಂದು ಕಟ್ಟಡದ ನೋಡಿ, ಅಲ್ಲಿ ಮೇಲ್ಭಾಗದ ಕಿಟಕಿಗಳನ್ನು ನೋಡಿ, ಎಲ್ಲ ಕಿಟಕಿಗಳು ಕೂಡ ಹಾಳಾಗಿ ಹೋಗಿದೆ. ಇದೆಲ್ಲ ಸರ್ಕಾರಿ ಸುತ್ತು, ಕೇಳೋರು ಯಾರು ಸರ್ ಅಂತ ಹೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದೆಲ್ಲ ಸರ್ಕಾರಿ ಸುತ್ತು, ಕೇಳೋರು ಯಾರು ಅನ್ನುವಂಥ ಪರಿಸ್ಥಿತಿ. ಅಂದರೆ ಇದು ನೋಡಿ, ಇಲ್ಲೊಂದು ಸಾರಿ ಇದೆ, ಸಿಪಾನ್ ಕುಡಿದು ಸೀರೆ ಇಲ್ಲೇ ಬಿಟ್ಟೋಗಿದ್ದಾರೆ. ಮತ್ತು ಇದೊಂದು ಇಸ್ಪೀಟಿನ ಕೇಂದ್ರವಾಗಿ ಗೊತ್ತಿಲ್ಲ. ಇಸ್ಪೀಟ್ ಎಲೆಗಳಿದ್ದಾವೆ, ನಿಮಗೆ ಎಲೆಯ ಗುರುತಿದ್ರೆ ಕೂಡಲೇ ಗುರುತಿರಿಬೋದು. ನೋಡಿ, ಇದು ಒಂದು ಭಾಗದ ಚಿತ್ರಣ ನೋಡಿ. ಎಸ್, ಅದು ವಿಶೇಷವಾಗಿ ಕಾಣಿಸುತ್ತದೆ ನೋಡಿ. ಇದು ಇಲ್ಲಿಯ ಒಂದು ಕೋಣೆಯ ಚಿತ್ರಣ. ಇಲ್ಲಿ ಹೊರಭಾಗದಲ್ಲಿ ಹೇಗಿದೆ ಅಂತಂದರೆ, ಇಲ್ಲಿ ಬನ್ನಿ ನೋಡಿ, ಇಲ್ಲೆಲ್ಲ ಕಸ ಕಡ್ಡಿಗಳನ್ನು ಬಿಸಾಕಲಿಕ್ಕೆ ಮಾಡಿಟ್ಟಂತಹ ಸ್ಥಳ ಇದು. ಇಲ್ಲೆಲ್ಲ ಬಿಸಾಕಿ ಹೋಗ್ತಾ ಇದ್ದಾರೆ ನೋಡಿ. ಇದು ITI ಕಡೇಶ್ವಾಲ್ಯ ಆ ಒಂದು ಕಟ್ಟಡದ್ದು. ಜಿಲ್ಲಾ ಪಂಚಾಯತಿದ್ದು, ಅದು ನಿಮಗೆ ಬೋರ್ಡೆ ತೋರಿಸ್ತೀವಿ.
ಬನ್ನಿ. ಸುತ್ತಲೂ ಕಾಡು ಬೆಳೆದಿದೆ ನೋಡಿ. ಇಲ್ಲೊಂದು ಬೋರ್ಡ್ ಇದೆ, ಆ ಬೋರ್ಡನ್ನೊಮ್ಮೆ ಬಿಡಿಸ್ತೀನಿ, ಬನ್ನಿ ಬಿಡಿಸುವ. ಇದು ಒಂದು ಬೋರ್ಡು. ಇದು ಇಲ್ಲಿನ ಒಂದು ಬೋರ್ಡು. ಯಾವುದು ಈ ಸೈಡಲ್ಲಿ ಆದರೂ ಇತ್ತ ಏನೋ ಗೊತ್ತಿಲ್ಲ. ಇನ್ನೊಂದು ಬೋರ್ಡ್ ಇದೆ, ಇಲ್ಲದಿದ್ದರೆ ಅದು ಕಟ್ಟಡವೇ ಅದಲ್ಲ ಅಂತ ಹೇಳಿದ್ರು ನಾವು ಎಂತ ಮಾತಾಡಲಿಕ್ಕಿರಲಿಲ್ಲ. ಪುಣ್ಯಕ್ಕೆ ಕಟ್ಟಡದಲ್ಲೇ ಒಂದು ಬೋರ್ಡ್ ಇದೆ. ಅಲ್ಲಿ ನಿಮಗೆ ಒಳಭಾಗದಲ್ಲಿ ಕೆಲವೆಲ್ಲ ಎಲ್ಲ ಸಿಗ್ತಲ್ಲ, ಅದೇ ರೀತಿ ಹೊರಭಾಗದಲ್ಲಿ ನೋಡಿ, ಇದು ಪುರಾತತ್ವ ಇಲಾಖೆಗೆ ಸೇರಬಹುದಾದಂತಹ ಇದು ಕಿಟಕಿ. ಇಲ್ಲಿ ಮಿಷಿನ್ ಉಂಟು. ಮಿಷಿನ್ ಒಳಭಾಗಕ್ಕೆ ಹೋಗಿ ತೋರಿಸ್ತೇವೆ ನೋಡಿ. ಎಲ್ಲ ಹಾಂಟೆಡ್. ಯಾರಾದರೂ ಹಾರರ್ ಸಿನಿಮಾ ಮಾಡೋರಿದ್ರೆ ನಿಮಗೊಂದು ಒಳ್ಳೆ ಲೊಕೇಶನ್ ಇದು. ಅದರ ಜೊತೆಗೆ ಇಲ್ಲಿ ತುಂಬ ಜನ ಬಂದು ನೋಡಿ, ಇಲ್ಲಿ ಇದು ಯಾವುದರ ಅಡ್ಡೆ ಅನ್ನುವಂಥದ್ದು ನಾವು ಇನ್ನೇನು ಬಿಡಿಸಿ ಹೇಳುವುದಿಲ್ಲ. ಆ ಬಾಟ್ಲಿಗಳದ್ದು ಪರಿಚಯ ನಿಮಗೆಲ್ಲರಿಗೂ ಇರ್ಬೋದು. ಬಂಡ ಕಟ್ಟಡ ದುಂಬು ITI ಅದಿತ್ತು ಬೇಲೆ ಸ್ಟೂಡೆಂಟ್ ನಕ್ಲಿ ಇತ್ತೇರು ಅವನಿತ್ತು ಇದಕ್ಕೆ ಬಂದಾನು ಬಂದಾದಿತ್ತೆ ಕಟ್ಟಡ ಆಯ್ತಾ ಸಾಮಾನ್ಯ ಇತ್ತು ಸಾಮಾನ್ಯ ಇತ್ತು ಅಂಚಿ ಪೋಪನ ಇಲ್ಲುಂಡು ಅಲ್ಲ ಮೋಜಿ ಇಲ್ಲುಂಡು ఒక ಫೋನ್ ಇಪ್ಪರು ಅಂಚಿಂಚಿನ ದಾದಾನ್ ಬರ ನನಗೆ ಅವ್ರದ್ದು ಕಟ್ಟಡ ಸರಿಯಾ ಹೊಡ್ಚ ಸರಿಯಾ ಆಡು ದಾಯ್ತ ಕಾನ್ಲ ಕೊರಂಡ ಯೂಸ್ ಆಗುದಾ ಕೊರೋನಾ ಯೂಸ್ ಆಗುಂಡು ಇಲ್ಲಿ ಮಿಷಿನರಿಗಳನ್ನು ತೋರಿಸ್ತದೆ ನೋಡಿ. ಇದೊಂದು ಮೋಟಾರ್ ಡ್ರೈವಿಂಗ್ ಇದ್ದು ಅಥವಾ ಮೋಟಾರ್ ವೆಹಿಕಲ್ನ ರಿಪೇರಿ ಇತ್ಯಾದಿಗಳಿಗೆ ಮಾಡಲಾಗಿರುವಂಥ ಶೆಡ್ಡಿನ ಅಡಿಯಲ್ಲಿರ್ತಕ್ಕಂಥ ಮೋಟಾರು. ಬಹಳ ಸೇಫ್ ಆಗಿದೆ. ಶೆಡ್ ಒಮ್ಮೆ ತೋರಿಸಿ ರಾಕೇಶ್, ಮೇಲೆ ಭಾರಿ ಚಂದ ಉಂಟು. ಪಿಲ್ಲರ್ ಮಾತ್ರ ಇದೆ. ಪಿಲ್ಲರ್ನ ಜೊತೆಗೆ ಒಂದು ಟಿಲ್ಲರ್ ಇದ್ದಂಗಿದೆ ಇದು ನೋಡಿ. ನೋಡಿ ಬನ್ನಿ ಇಲ್ಲಿ ರಾಕೇಶ್ ನೋಡಿ, ತುಂಬ ಸೇಫಾಗಿ ಇಟ್ಟಿದ್ದಾರೆ. ಕಲ್ಲೆಲ್ಲ ಇಟ್ಟು ಅದರ ಮೇಲೆಲ್ಲ ಇಟ್ಟಿದ್ದಾರೆ, ಭಾರಿ ಚಂದ. ನಮ್ಮ ಸರ್ಕಾರದ ಸೊತ್ತನ್ನು ಉಳಿಸುವಂತಹ ರೀತಿ ಇದು ಮಾದರಿ ಉಳಿಸುವವರಿಗೆ ನೋಡಿ. ಇದು ನಮ್ಮಲ್ಲಿ ಏನಾದರೂ ಒಂದು ಅನುದಾನದ ಕೊರತೆಯಾಗಿ ಏನಾದರೂ ಜನ ಬರಲಿಲ್ಲ ಅಂತಂದರೆ ಶಾಲೆಯ ಪರಿಸ್ಥಿತಿಗಳೆಲ್ಲ ಹೀಗೆ ಆಗೋದು ನೋಡಿ. ಇಲ್ಲೊಂದೇನೋ ಇತ್ತು, ಈಗೆಲ್ಲ ಯಾರ್ಯಾರೋ ತಗೊಂಡೋಗಿದ್ದಾರೋ ಗೊತ್ತಿಲ್ಲ. ಒಳ್ಳೆ ನೋಡಿ, ಒಳ್ಳೆ ರ್ಯಾಕ್ ಎಲ್ಲ ನಿಮ್ದು ಯಾವುದಾದ್ರೂ ಐಟಮ್ ಬಂದು ಇಲ್ಲಿ ಇಡ್ಬೋದು. ರ್ಯಾಕಿನ ವ್ಯವಸ್ಥೆ ನೋಡಿ. ಇದನ್ನು ಮುಂದಿನ ದಿನಗಳಲ್ಲಿ ನಮ್ಮದೊಂದು ಹೀಗೊಂದು ಶಿಕ್ಷಣ ವ್ಯವಸ್ಥೆ ಇತ್ತು, ಇಲ್ಲೆಲ್ಲ ITI ಇತ್ತು. ಅದಕ್ಕೆ ನಾವು ನಮ್ಮದೇ ಆದಂತಹ ರೀತಿಯಲ್ಲಿ ರ್ಯಾಕನ್ನು ಮಾಡಿದೆವು. ಆ ರ್ಯಾಕಿನಲ್ಲಿ ಹೀಗೀಗೆ ಇಡಲಾಗ್ತಾ ಇತ್ತು ಅಂಥೇಳಿ ಮಾಡ್ಬೋದು ನೋಡಿ. ಇದು ಇಲ್ಲಿಯ ವಾಸ್ತವ ಪರಿಸ್ಥಿತಿ. ಎಸ್, ಈ ಮಿಷಿನ್ ನೋಡಿ, ಇದು ಗುಜರಿ ಅವರಿಗೂ ಕೂಡ ಎತ್ತಲಿಕ್ಕೆ ಆಗಲಿಲ್ವ ಏನೋ ಗೊತ್ತಿಲ್ಲ, ಬಟ್ ಹಾಗೆ ಉಳಿದಿದೆ. ಪುರಾತತ್ವ ಇಲಾಖೆಯವರು ನೋಡಿದರೆ ಇದನ್ನು ಕೂಡ ಎತ್ತಲಿಕ್ಕೆ ಬಿಡಲಿಕ್ಕಿಲ್ಲ, ಯಾಕಂದರೆ ಅಷ್ಟು ಸೇಫಾಗಿ ಇಲ್ಲಿ ಸಂರಕ್ಷಣೆ ಆಗಿದೆ. ಬನ್ನಿ ಹೋಗುವ ನೋಡಿ. ಇಲ್ಲಿ ಹೋಗುದಂದ್ರೆ ಹೀಗೆ, ಇದು ಮೂಕು ಮುಸುಂಟಿಗೆಲ್ಲ ತಾಗಿಕೊಂಡೇ ಹೋಗುದು ನೋಡಿ. ಹಾಂಟೆಡ್ ಪ್ಲೇಸ್ನಲ್ಲಿ ಬೀಳಲು ಬಿಟ್ಟಿದೆ. ಇಲ್ಲಿ ಬಂದರೆ ಈಗ ಮಕ್ಕಳೇನಾದರೂ ಬಂದರೆ ಒಳ್ಳೆ ಜೋಕಲ್ಲೆಲ್ಲ ಆಡ್ಬೋದು ಇಲ್ಲಿ. ಬನ್ನಿ, ಫುಲ್ಲು ಆ ದಿನದಲ್ಲಿ ಒಂದು ಖುಷಿಗೆ ಮತ್ತು ಚಂದಕ್ಕೆ ನೆಟ್ಟಂಥ ಕ್ರೋಟಾನ್ ಗಿಡಗಳು ಇವತ್ತು ಮರವಾಗಿ ಬೆಳೀತಾ ಇದ್ದಾವೆ. ಹಾಗಂತ ಹೇಳಿ ನಿಮಗೊಂದು ಪ್ರೂಫ್ ಕೊಡಬೇಕಲ್ಲ, ಹೌದಾ ಇದು ಅಂತ ನೋಡಿ. ಆ ಬೋರ್ಡ್ ಓದಿ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಕೈಗಾರಿಕಾ ವಿಭಾಗ
ಕೈಗಾರಿಕಾ ತರಬೇತಿ ಮತ್ತು ಸೇವಾ ಕೇಂದ್ರ, ವಾಹನ ರಿಪೇರಿ, ಜನರಲ್ ಇಂಜಿನಿಯರಿಂಗ್ ಮತ್ತು ಪಂಪ್ ರಿಪೇರಿ. ನೋಡಿ ಎಷ್ಟು ಚಂದದ ಬಿಲ್ಡಿಂಗ್, ವಿಸ್ತೀರ್ಣ ಎಷ್ಟು ಏನು ಗೊತ್ತಿಲ್ಲ, ಆದರೆ ಇಷ್ಟೊಂದು ದೊಡ್ಡ ಬಿಲ್ಡಿಂಗ್ ಹೀಗೆ ಹಾಳಾಗಿದೆ ಅಲ್ಲ ಅನ್ನುವಂಥದ್ದು ನಮ್ಮದು ಒಂದು ರೀತಿಯಲ್ಲಿ ನೋವು. ಎಂತ ಹೇಳ್ತಾರೆ ನಿಮ್ಮ ಈ ಒಂದು ಭೂತ ಬಂಗ್ಲೆ ಬಗ್ಗೆ? ಇದು ಭೂತ ಬಂಗ್ಲೆ ಅಂತಲ್ಲ, ಮೊದಲು ಐ ಟಿ ಐ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ. ನಮ್ಗ್ ಗೊತ್ತಿಲ್ಲ. ಹಾ. ನಾವು ಕಳೆದಿರುವಾಗ ಇಲ್ಲಿ ಹೇಳ್ತಾ ಇದ್ರು ಕೆಲವು ಮಂದಿ, ಆ ತರ ಐ ಟಿ ಐ ಇತ್ತು, ಯಂತ್ರ ಎಲ್ಲ ಇದೆ ಅಂತ ಹೇಳಿ. ಇವಾಗ ಎಲ್ಲ ಏನೇನಾಗಿದೆ ಅಂತೆ ಅದ್ರಲ್ಲಿ, ಏನೇನಂದ್ರೆ ಭೂತ ಬಂಗ್ಲೆ ತರ ಆಗಿದೆ ಅದು. ಆಗಿದೆ. ಹೌದು. ಈಗ ಇದನ್ನೊಂದು ಮೇಂಟೈನ್ ಮಾಡ್ತಿದ್ರೆ ಬೇರೆ ಏನಕ್ಕಾದ್ರೂ ಯೂಸ್ ಆಗ್ತಿರ್ಲಿಲ್ವಾ? ಇದನ್ನು ಸರಿಯಾಗಿ ಜನರು ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ತಿದ್ರೆ ಕರೆಕ್ಟ್ ಆಗಿ ಆಗ್ತಾ ಇತ್ತು. ಇದೊಂದು ಅಂದ್ರೆ ಇಲ್ಲಿ ರಾಜಕೀಯದ ಒಂದು ಇದರಿಂದ ನಮ್ಮ ಗ್ರಾಮ ಪಂಚಾಯತಿ ಇರಬಹುದು, ಅದ್ರ ಸರ್ಕಾರದ ಏನಾದ್ರು ಅನುದಾನ ಕೊಟ್ಟು ಇಲ್ಲಿಗೆ ತಂದು ಏನಾದ್ರು ಮಾಡ್ಬಹುದಿತ್ತು, ಜನರಿಗೆ ಏನಾದ್ರು ಸಹೋದ್ಯೋಗ ತರ ಮಾಡುವಂತದ್ದು ಮಾಡ್ಬಹುದಿತ್ತು. ಇದು ಪಾಳು ಬಿದ್ದಿದೆ ಈಗ. ಪಾಲು ಬಿದ್ದೆ, ಇದು ಸರಿ ಮಾಡಿದ್ರೆ ಒಳ್ಳೇದಲ್ವಾ? ಒಳ್ಳೇದು. ಅಲ್ವಾ? ಎಲ್ರಿಗೂ ಒಂದು ಇದಾಗುತ್ತೆ. ಏನಾದ್ರೂ ಒಂದು ಸಹೋದ್ಯೋಗದ ಅವಶ್ಯಕತೆ ಮಾಡ್ಬೋದು ಅಂತ ಹೇಳಿ. ಎಸ್ ನೋಡಿ, ಇಲ್ಲೆಲ್ಲ ಚಂದ ಬೆಳೆದಿದೆ, ಪೂರ್ತಿ ಕಾಡಿನ ರೂಪ ಪಡ್ಕೊಂಡಿದೆ. ಇದು ನೋಡಿ, ಇದು ಬಿಲ್ಡಿಂಗೇ ಯಾಕೆ ತೋರಿಸಿ. ಇದು ನೋಡಿ, ಇದು ಬಿಲ್ಡಿಂಗ್ ಆಯ್ತಾ ನೋಡಿ, ಹೀಗೆ ಮಾಡಿ ಹೀಗೆ ನೋಡಬೇಕು. ಅಧಿಕಾರಿಗಳು ಯಾರಾದರೂ ಬರೋದಿದ್ರೆ, ನಿಮಗೆ ಬಿಲ್ಡಿಂಗ್ ಅಲ್ಲಿ ಇಲ್ಲ, ಅವರು ಸುಮ್ಮನೆ ಹೇಳಿದ್ದು ಅಂತ ಯಾರಾದರೂ ಹೇಳೋದಿದ್ರೆ ಅಲ್ವಾ? ಇಲ್ಲಿ ನೋಡಿ, ಇದು ಮುಖ್ಯ ದಾರಿ. ರಸ್ತೆಯಿಂದ ಹೀಗೆ ಬಂದು ಹೀಗೆ ಒಳ ಹೋಗುದು. ಇದರೊಳಗೆ ಹೀಗೆ ನುಗ್ಗಿ ಹೋಗುದು ಬೇಡ, ಯಾಕೆಂದರೆ ಆ ಕಡೆಯಿಂದ ಫುಲ್ ಡೋರೇ ಓಪನ್ ಮಾಡಿದ್ದಾರೆ, ಅಲ್ಲಿಂದ ಹೋಗುವ. ಸುಮ್ಮನೆ ಅದಕ್ಕೆ ತಾಗಿದ್ರೆ TT ಇಂಜೆಕ್ಷನ್ ತೆಗೆದುಕೊಳ್ಬೇಕು. ಬನ್ನಿ, ಇಲ್ಲಿ ರೋಡ್ ಎಲ್ಲ ಚಂದ ಸವೆದಿದೆ, ಜನರ ಓಡಾಟ ಅಂತ ಇಲ್ಲಿ ಇದ್ದೇ ಇದೆ. ಆ ಕಡೆಗೆ ಮನೆಗಳಿದ್ದಾವೆ ಅನ್ನುವಂಥದ್ದನ್ನು ಹೇಳಿದರು. ನೋಡಿ, ಇದು ಬಿಲ್ಡಿಂಗ್ನ ಇನ್ನೊಂದು ಭಾಗ. ಇಲ್ಲಿ ಯಾವುದನ್ನು ಒಕ್ಲಿಕ್ಕೆ ಹೋಗುವುದಿಲ್ಲ ನಾವು, ಇಲ್ಲಿ ಮತ್ತೆ ಲೈಟ್ ಬೇಕಾಗ್ತದೆ. ಬನ್ನಿ ನೋಡಿ, ಇದು ನೋಡಿ, ಈ ಮಿಷಿನರಿ ನಿಮಗೆ ತೋರಿಸ್ತೀವಿ. ನೋಡಿ ಎಷ್ಟು ಚಂದದ ಮಿಷಿನರಿಗಳಿದ್ದಾವೆ. ಈ ಕಬ್ಬಿಣ ಮಾರಿದ್ರು ಸರ್ಕಾರಕ್ಕೆ ಒಂದಷ್ಟು ಸಾವಿರದ ಲೆಕ್ಕಾಚಾರದಲ್ಲಿ ಹಣ ಸಿಗಬಹುದು ಅಂತ, ಒಂದಷ್ಟು ಸಾವಿರದ ಲೆಕ್ಕಾಚಾರದಲ್ಲಿ ಹಣ ಸಿಗಬಹುದು. ಆದರೆ ಮಾರಲಿಕ್ಕೆ ಇದು ಮಾರುತಿ ಕಸದ ಬುಟ್ಟಿ. ಇಲ್ಲಿ ಸಹ ತುಂಬ ಜನ ಬಂದು ಒಂದಷ್ಟು ತಮ್ಮ ಮನೋರಂಜನಾ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಹೋಗಿದ್ದಾರೆ. ಯಾಕೆಂತಂದರೆ ಅದಕ್ಕೆ ಬೇಕಾದಂಥ ಕುರುಗಳು ತುಂಬ ಸಿಗ್ತವೆ. ನೋಡಿ ಇಲ್ಲಿ ನೋಡಿ, ಸಾರಾಯಿ ಸೀಸೆಯಲ್ಲಿ ನೋಡಿ ಇಲ್ಲಿ. ಅದಾದ ನಂತರ ಇದು ಭಾರಿ ಚಂದ ಇದೆ ನೋಡಿ, ಭಾರಿ ಚೆನ್ನಾಗಿ ಸೂಪರ್ ಆಗಿದೆ ಮಾತ್ರ. ಇದು ಒಳಗೆ ಹೋಗುವುದಿಲ್ಲ, ಹಾವು ಇತ್ಯಾದಿಗಳು ಇದ್ದರೂ ಕೂಡ ಅಚ್ಚರಿ ಇಲ್ಲ. ನೋಡಿ, ಬೆಡ್ ಇದೆ, ಗಂಡಸರ ಹೆಂಗಸರ ಮಕ್ಕಳ ಡ್ರೆಸ್ ಇದ್ದಾವೆ. ಆನಂತರ ಒಂದು ಮಗುಚಿ ಬಿದ್ದ ಮಂಚ ಇದೆ, ಅಂದರೆ ಇದು ಮೇಜು, ಮಗುಚಿ ಬಿದ್ದ ಮೇಜಿದೆ. ಆ ಮಗುಚಿ ಬಿದ್ದ ಮೇಜಿನ ಹತ್ರವೂ ಕೂಡ ನೋಡಿ ಒಂದು ಇದು ಲಕೋಟೆ ಇದೆ. ನೋಡಿ ಇಲ್ಲಿ ಇದು ಒಂದು ITI ಇದ್ದು ಹೇಳಬಹುದು ಅಂತ ಹೇಳಲಿಕ್ಕೆ ಇದೊಂದಿದೆ, ಹೌದಲ್ಲೋ ಗೊತ್ತಿಲ್ಲ. ನೋಡಿ, ಮತ್ತು ಇದೊಂದಿದೆ ನೋಡಿ, ಇದೊಂದು ಯೂನಿಫಾರ್ಮ್ ರೀತಿಯಲ್ಲಿದೆ. ಇದೆಲ್ಲ ಹೀಗಿದೆ. ಇಲ್ಲಿ ಮಕ್ಕಳ ಡ್ರೆಸ್ ಎಲ್ಲ ಹೇಗೆ ಬಂತು ಅಂತ ಗೊತ್ತಿಲ್ಲ. ಇಲ್ಲಿ ಒಬ್ಬರು ರಾಯಲ್ ಅವರು ಬಂದಿದ್ದಾರೆ ಅಲ್ವಾ? ಆಫೀಸರ್ ಯಾರೊಬ್ಬರು ಬಂದಿದ್ದಾರೆ ಇಲ್ಲಿ. ನೋಡಿ, ಆಫೀಸರ್ಸ್ ಚಾಯ್ಸ್ ಅಂತದು. ಅವರೊಬ್ಬರು ಯಾರೋ ಬಂದೋಗಿದ್ದಾರೆ, ಅಧಿಕಾರಿ. ನೋಡಿ, ಇದೀಗ ಪೂರ್ತಿ ಬೀಳ್ತದೆ, ಬೀಳಲಿಕ್ಕೆ ಕಾಯ್ತಿರುವಾಗಿದೆ. ಈಗ ನಮ್ಮ ಮೇಲೆ ಬೀಳದಿದ್ರೆ ಸಾಕು. ಇದು ನೋಡಿ, ಹೀಗೆ ಉಂಟು ಪರಿಸ್ಥಿತಿ. ಹಾಂಟೆಡ್ ಸಿನಿಮಾ ಮಾಡೋರಿಗೆ ಬೆಸ್ಟ್ ಇದು. ಬನ್ನಿ ಒಳಗೆ ಹೋಗುವ. ಒಬ್ಬರು ಬಂದು ಹಲ್ಲುಜ್ಜೆಲ್ಲ ಹೋಗಿದ್ದಾರೆ, ಬನ್ನಿ ತೋರಿಸ್ತೇನೆ ನೋಡಿ.
ಕೋಲ್ಗೇಟಲ್ಲಿ ಒಳ್ಳೆ ಬಿಳಿಯಾಗಿರ್ಬೋದು. ಅದರ ಜೊತೆಗೆ ಇಲ್ಲಿ ಒಂದು ಯಾವುದೋ ಮಿಷಿನ್ ಇತ್ತು, ಸರ್ಕಾರ ತೆಗೆದುಕೊಂಡು ಹೋಗಿದ್ದೋ ಅಥವಾ ಬೇರೆ ಯಾರು ತೆಗೆದುಕೊಂಡು ಹೋಗಿದ್ದಾರೋ ಗೊತ್ತಿಲ್ಲ ಅಂತಿಲ್ಲ. ಮತ್ತು ಇಲ್ಲಿ ತುಂಬ ಜನ ನೈಲ್ ಪಾಲಿಶ್ ಹಾಕಿದ್ರಲ್ಲಿ ನೋಡಿ, ನೈಲ್ ಪಾಲಿಶ್ ಆಯಿತಾ ನೋಡಿ. ಆಹಾ, ಇದು ಬಿದ್ದರೆ ತಲೆಗೆ ನೆರ್ಕ ಹಣ್ಣಾಗ ಬಲಿ ಕೊಡೋ ನೋಡಿ. ಇದು ಪರಿಸ್ಥಿತಿ ಇಲ್ಲಿದು ವಾಸ್ತವ. ಸ್ವಲ್ಪ ಹಿಂದೆ ಹೋಗೋದು ಒಳ್ಳೆಯದು. ಈ ಸಲದ ಮಳೆಗಾಲಕ್ಕಂತೂ ಇದು ಕೆಳಗೆ ಬರ್ತದೆ. ಅಧಿಕಾರಿಗಳು ಯಾರಿದ್ದೀರಿ ನೋಡುವವರು, ಶಾಸಕರು ಅಧಿಕಾರಿಗಳು ಯಾರಿದ್ರು, ಇದೊಂದು ಕೆಳಗೆ ಬರ್ತದೆ ಈ ಸಲ. ಅದಕ್ಕಿಂತ ಮೊದಲು ಬರೋದಿದ್ರೆ ಆದಷ್ಟು ಬೇಗ ಬನ್ನಿ, ಶೀಘ್ರ ಒಮ್ಮೆ ಬಂದು ಬಿಡಿ. ಆಮೇಲೆ ಇಲ್ಲಿ ನೋಡಿ ಮಿಷಿನ್ನ ಬೇಸ್ಗಳನ್ನೆಲ್ಲ ಬಿಟ್ಟೋಗಿದೆ ನೋಡಿ. ಅಂತ ಇದು ಓದಲಿಕ್ಕೆ JS58 KEB ಒಳಭಾಗದಲ್ಲಿ ಒಳ್ಳೆ ಒಂದು ಒಳಗೆ ತೋರಿಸಿ ನೋಡಿ. ಮಿಷಿನ್ನ ಬೇಸ್ಗಳನ್ನೆಲ್ಲ ಬಿಟ್ಟೋಗಿದ್ದಾರೆ. ದೂರದಿಂದ ತೋರಿಸಿ ರಾಕೇಶ್ ಒಮ್ಮೆ. ನೋಡಿ ನೋಡಿ ನೋಡಿ, ಇದು ಮಿಷಿನ್ನ ಬೇಸ್ ಆಯಿತಾ. ಇಲ್ಲಿ ಬನ್ನಿ, ಇಲ್ಲಿ 2-3 ಮೇಜು ಆಯಿತಾ, 2-3 ಮೇಜು ಮತ್ತೊಂದು ಇನ್ನೊಂದು ಬೇಸೇ ಇದು, ಸಾರಿ ಮಿಷಿನ್ ಅಲ್ಲ, ಬೇಸ್. ಚಾಂಪಿಯನ್ ಇಂಜಿನಿಯರಿಂಗ್ ವರ್ಕ್ಸ್ ಇಂಡಿಯಾ ನೋಡಿ, ಚಾಂಪಿಯನ್ ಇಂಜಿನಿಯರಿಂಗ್ ವರ್ಕ್ಸ್ ಇಲ್ಲೇ ಬಾಕಿ ಇವರು ಚಾಂಪಿಯನ್. ಇದು ಇವರ ಕತೆ ನೋಡಿ. ಇದು ಯಾವುದ್ರದ್ದು ಅಂತ ಗೊತ್ತಿಲ್ಲ, ನಾನು ಇದನ್ನು ಓದಲಿಲ್ಲ. ಆದರೆ ಒಂದಂತೂ ಸತ್ಯ, ಓಪನ್ ಎಲ್ಲ ಮಾಡಿ ಒಮ್ಮೆ ನೋಡ್ಲಿಕ್ಕೆ ಆಗ್ತದೆ ನೋಡಿ. ಓಪನ್ ಮಾಡಿದ ಇದರೊಳಗೆ ಮತ್ತೊಂದು ಬಾಟ್ಲಿ ನೀರು ತುಂಬಿಸಿಟ್ಟಿದ್ದಾರೆ ಆಲ್ರೆಡಿ. ಯಾರಾದರೂ ಅರ್ಜೆಂಟ್ ಬರೋದಿದೆ, ಸರ್ಕಾರದವರು ಇದನ್ನು ಗಮನಿಸಬೇಕು. ಇಲ್ಲದಿದ್ದರೆ ಇದನ್ನೊಂದು ರಕ್ಷಣೆ ಮಾಡಿ ಇದಕ್ಕೊಂದು ಒಳ್ಳೆ ಬೀಗ ಆದರೆ ಹಾಕಬೇಕು. ಇಲ್ಲಿ ಯಾರು ಒಳಗೆ ಬರದಂಥ ರೀತಿಯಾದಾದರೂ ಮಾಡಬೇಕು. ಇದೆಲ್ಲ ಅನೈತಿಕ ಚಟುವಟಿಕೆಗಳಿಗೆ ಪ್ರೋತ್ಸಾಹ ಕೊಡುವವರು ಯಾರು ಅಂತ ಕೇಳಿದರೆ ಸರ್ಕಾರದವರೇ ಅಂತ ಹೇಳ್ಬೋದಲ್ಲ. ಯಾಕೆ ಇಂಥದ್ದು ಓಪನ್ ಉಂಟು ನೋಡಿ, ಇಲ್ಲಿ ಈಗ ನಾವು ಬಂದಿಲ್ವಾ, ಓಪನ್ ಉಂಟು, ಎಲ್ಲ ಕಾಣ್ತದೆ. ಇಲ್ಲಿ 100% ಡ್ರಿಂಕ್ಸ್ ಪಾರ್ಟಿ ಮಾಡ್ತಾರೆ ಅಂತ ಬನ್ನಿಲ್ಲಿ ನೋಡಿ. ಅಬ್ಬಾ, ಇದು 6 ರೂಪಾಯಿ ಉಂಟಾಯ್ತಾ ನೋಡಿ, 6 ರೂಪಾಯಿ ಉಂಟು. ನಾವು ತೆಗೆದುಕೊಂಡು ಹೋಗುವುದಿಲ್ಲ, ಯಾಕೆಂತಂದರೆ ಯಾರಾದರೂ ದೈವಕ್ಕಿಟ್ಟದಿದ್ರೆ ಸುಮ್ಮನೆ ಯಾಕೆ. 6 ರೂಪಾಯಿ ಉಂಟು ನೋಡಿ, ಹೀಗಿಟ್ಟಿದ್ದಾರೆ. ಯಾರು 6 ರೂಪಾಯಿ ಇಟ್ಟಿದ್ದೀರೋ ಒಮ್ಮೆ ಬನ್ನಿ, ನಿಮ್ಮದು ಉಲ್ಲೇ ಉಂಟು ಕಾಸು, ತಗೊಂಡೋಗಿ. ಎಂಥ ಅವಸ್ಥೆ ಬರೆ. ಇಸ್ಪೀಟ್ ಆಡ್ತಾರಂತೆ. ಅದರ ಜೊತೆಗೆ ಡ್ರಿಂಕ್ಸ್ ಅಂತೂ ಇಲ್ಲಿ ಮಾಡ್ತಾರೆ. ಯಾಕೆಂದ್ರೆ ನೋಡಿ, ಇದು ಕುಡಿದು 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 ಬಿಟ್ಟ ಜಾಗ. ನೋಡಿದ್ರಾ, ಇಲ್ಲಿ ಇದನ್ನು ಯಾವುದಾದ್ರೂ ಒಂದು ಗೃಹೋದ್ಯಮ ಮಾಡೋರಿಗೆ ಅಥವಾ ಸಂಜೀವಿನಿ ನೋಡಿ, ನನ್ನ ಮುಖಕ್ಕೆ ಒಳ್ಳೆ ಲೈಟ್ ಬೀಳ್ತದಲ್ಲ, ಇದು ಇಲ್ಲಿಂದ ಬೇಗ ಹೋದರೆ ಲೈಟ್ ಬೀಳ್ತದೆ, ಇಲ್ಲದಿದ್ದರೆ ಇಡೀ ಅದೇ ಬೀಳ್ತದೆ. ಅದಕ್ಕಿಂತ ಮೊದಲು ಹೋಗುವ ಬನ್ನಿ. ಎಲ್ಲಿದೆ ಅಂತ ಕೇಳ್ತಾ ಇದ್ದೀರಾ? ಬಂಟ್ವಾಳ ತಾಲೂಕಿನ ಕಡೆಶ್ವಾಲ್ಯದ ಪೆರ್ಲಾಪಿನಲ್ಲಿರುವಂಥ ಕಟ್ಟಡ ನೋಡಿ. ಶೂ ಇದೆ, ಒಂದು ಜೊತೆ ಬೇಕಾದವರಿಗೆ ಇದೆ ಇಲ್ಲಿ ನೋಡಿ. ಒಂದು ಜೊತೆ ಇದೆ, ಒಂದು ಜೊತೆ ಮಾಡುವ ಬನ್ನಿ. ಒಂದು ಜೊತೆ ಶೂ ಇದೆ, ಇನ್ನೊಂದು ರೂಮ್ ಇದೆ, ಹೋಗುವ ಪಕ್ಕದಲ್ಲಿ. ಎಸ್ ನೋಡಿ, ಮೇಲೆ ತೋರಿಸಿ, ತುಂಬ ಚೆಂದ ಇದೆ, ಅದನ್ನೆಲ್ಲ ತೋರಿಸಿ ನೋಡಿ. ಪ್ರಕೃತಿಯನ್ನು ರಕ್ಷಣೆ ಮಾಡೋದು ಎಲ್ಲ, ಮೇಲೆಲ್ಲ ಗಿಡ ಎಲ್ಲ ಬೆಳೆದಿದೆ, ಅದನ್ನು ಹಾಗೆ ರಕ್ಷಣೆ ಮಾಡಿದ್ದಾರೆ. ನಿಮಗೆ ಇನ್ನೊಂದು ಹೇಳಬೇಕು ಅಂತಂದರೆ, ಇದು ತುಂಬ ಜನಕ್ಕೆ ನೆನಪಾಗ್ಬೋದು. ಹಿಂದೆ ನಾವೆಲ್ಲ ಸ್ಲೇಟಿಗೆ ಇದನ್ನು ಹಾಕಿ ಉಜ್ತಿದ್ವಿ. ಇದನ್ನು ನೀರು ಕಡ್ಡಿ ಅಂತ ಕರೀತಾರೆ. ಇದು ಒಳ್ಳೆ ನೋಡಿ, ನೀರು ಕಡ್ಡಿ ಬೆಳೆಯುವ ತಾಣ. ಹಾಗೆ ಬನ್ನಿ, ಒಳಗೆ ಹೋಗುವ. ಭಯ ಪಡಬೇಡಿ, ನಾವು ನಿಮಗೊಂದು ವಿಷಯ ತೋರಿಸ್ತೀವಿ ನೋಡಿ. ಯಾರಿಗೆ ಬೋರ್ ಆಗಲಿಕ್ಕಿಲ್ಲ ಅಂತ ಹುಲಿ ಮರಿ ಹಾಕಿದೆ. ಅದರ ಜೊತೆಗೆ ಇಲ್ಲೆಲ್ಲ ಬಟ್ಟೆ ಹೀಗೆಲ್ಲ ಹಾಕಿಟ್ಟು ಹೋಗಿದ್ದಾರೆ. ಬ್ಯಾಗ್ಗಳಿದ್ದಾವೆ, ಬಟ್ಟೆಗಳಿದ್ದಾವೆ. ಅದರ ಜೊತೆಗೆ ಹೀಗೆ ನೋಡಿ, ಹೀಗೆ ಬಟ್ಟೆ ಹಾಕಿ ಹೋಗಿದ್ದಾರೆ ನೋಡಿ, ಎಲ್ಲ ಉಂಟು ಇದರಲ್ಲಿ. ಇದು ಯಾರು ಕೆಲಸಕ್ಕೆ ಬಂದವರು ಇದನ್ನು ಉಪಯೋಗಿಸ್ತಾ ಇದ್ರು, ಸುತ್ತಮುತ್ತ ಎಲ್ಲ ಕೆಲಸಕ್ಕೆ ಬಂದವರು ಇದನ್ನು ಉಪಯೋಗಿಸ್ತಿದ್ರು ಅನ್ನುವಂಥದ್ದು ಇಲ್ಲಿ ವಾಸ್ತವವಾಗಿ ಒಂದು ಅಂಥದ್ದೊಂದು ಕಾಣ ಸಿಗ್ತಾ ಇದೆ ನೋಡಿ. ನೋಡಿ, ಇದೊಂದು ತೋರಿಸ್ಬೇಕು. ಇಲ್ಲಿ ಸಹ ಶ್ರೀಯುತರು ಇದ್ದಾರೆ, ಮೈಸೂರಿನ ಲ್ಯಾನ್ಸರ್ ಅದು. ಇಲ್ಲಿ ನೋಡಿ, ಹೆದರ್ಕೊಳ್ಬೇಡಿ, ಇಲ್ಲಿ ಒಂದು ಐಟಮ್ ಇದೆ ರಾಕೇಶ್ ನೋಡಿ, ಮಲ್ಲಿಗೆ ಗೆಜ್ಜೆ. ಎಸ್, ಇದೀಗ ಕಿಟಕಿ
ಪುರಾತತ್ವ ಇಲಾಖೆಯವರು ಅಥವಾ ಯಾರಾದ್ರು ನೋಡ್ಬೋದು. ಇಂಥ ಕಿಟಕಿ ನೋಡಿ, ಒಳ್ಳೆ ಕಿಟಕಿ. ಹಾಂ ನೋಡಿ, ಇನ್ನೊಂದಿದೆ, ಕೇವಲ ಸೀಟಿನಲ್ಲಿ ನಿಂತಿರುವ ಮಾಡು ನಿಮಗೆ ತೋರಿಸ್ತಾ ಇದ್ದೀವಿ. ಎಕ್ಸ್ಕ್ಲೂಸಿವ್ ಆದಂಥ ದೃಶ್ಯ. ಕೇವಲ ಸೀಟಲ್ಲಿ, ಅಡಿಯಲ್ಲಿ ಪಕಾಸಿಲ್ಲದೆ ಸೀಟಲ್ಲೇ ನಿಂತಿರುವ ಮಾಡು ನೋಡಿ. ಏನಿಲ್ಲ ನೋಡಿ, ಸೀಟ್ ಇಲ್ಲ, ಪಕಾಸಿಲ್ಲ, ರೀಟ್ ಇಲ್ಲ, ಏನೂ ಇಲ್ಲದೆ ಸೀಟಲ್ಲಿ ನಿಂತಿರುವ ಐತಿಹಾಸಿಕ ಮಾಡು ಕಾಣ್ತಾ ಇದೆ. ಇಲ್ಲಿ ಒಂದು ನಿಲ್ಲುವುದು ಕೂಡ ಅಷ್ಟೇ ಡೇಂಜರಸ್ಸು ನೋಡಿ. ಇದೆಲ್ಲ ಈಗ ಗೋಡೆಲ್ಲ ಹೋಗಿದೆ. ಹಾಂ, ಬೇಡ 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 ಬೇಡ, ಅದನ್ನು ಎಳೆಯುವುದು ಬೇಡ, ಇದ್ದದ್ದನ್ನು ಹಾಳು ಮಾಡೋದು ಬೇಡ. ಹಾಳಾಗಿದ್ದನ್ನು ತೋರಿಸುವ. ನೋಡಿ ನೋಡಿ, ಇದೊಂದು ಹೌದು. ಬನ್ನಿ ರಾಕೇಶ್. ನೋಡಿ, ಇಲ್ಲಿ ಮರುಬಳಕೆಗೆ ತುಂಬ ವಸ್ತುಗಳಿದೆ. ಕಬ್ಬಿಣ ಇದೆ, ಆನಂತರ ಶೀಟ್ ಇದೆ, ಅದು ಕೂಡ ಈಗ ಹೋಗಲಿಕ್ಕೆ ಕಾಯ್ತಿರುವಂಗಿದೆ ಎಲ್ಲರೂ. ಸೀಟ್ ಇದೆ, ಆನಂತರ ಬಹಳಷ್ಟು ಜನಕ್ಕೆ ಪಾಪ ಮನೆ ಕಟ್ಟಲಿಕ್ಕೆ ಸಿಗದ ಕಲ್ಲು ಇಲ್ಲಿದೆ. ಬೇಗ ಬಂದರೆ ಕಲ್ಲು ಉಳಿಬೋದು, ಇಲ್ಲದಿದ್ದರೆ ಈಗ ಕಲ್ಲಿಗೆ ಬೇರು ಬಂದಿದೆ ನೋಡಿ, ಬೇರು ಬಂದಿದೆ. ಅದರ ಜೊತೆಗೆ ಉಳಿದ ಕಲ್ಲಾದರೂ ಒಂದು ರೀಯೂಸ್ ಆದರೂ ಮಾಡ್ಬೋದು. ಆದರೆ ಸರ್ಕಾರದ ಸೊತ್ತು ಯಾಕೆ ರೀಯೂಸು? ಸರ್ಕಾರ ಕೆಲವು ಹೊಸತ್ತೆ ಮಾಡಿ ಅಭ್ಯಾಸ. ಹಳತ್ತನ್ನು ಏನು ಪುನರುಜ್ಜೀವನಗೊಳಿಸಬೇಕು ಅನ್ನುವಂಥದ್ದಿಲ್ಲ. ಅದರಿಂದ ಜಿಲ್ಲಾ ಪಂಚಾಯತ್ನವರದ್ದು ಕೈಗಾರಿಕಾ ವಿಭಾಗ ಅಥವಾ ಕೈಗಾರಿಕಾ ತರಬೇತಿ ಮತ್ತು ಸೇವಾ ಕೇಂದ್ರದ ದುಸ್ಥಿತಿ ಇದು. ಯಾರಾದರೂ ಇದರ ಬಗ್ಗೆ ಆಸಕ್ತಿ ಇದ್ದವರು, ಸರ್ಕಾರದ ಸೊತ್ತು ಉಳಿಬೇಕು ಅಂತ ಇದ್ದವರು ಇದನ್ನೊಂದು ಉಳಿಸುವ ಪ್ರಯತ್ನ ಮಾಡಿ ಅಂತ ಹೇಳ್ತಾ, ಮಕ್ಕಳು ಬರಲಿಲ್ಲ, ಅದನ್ನು ನಿಲ್ಲಿಸಿದ್ರು, ಅದರ ಹೋಯಿತು, ಅದೆಲ್ಲ ಓಕೆ. ಆದರೆ ಇದನ್ನೊಂದು ಸೇಫಾಗಿಡಿ, ಇದಕ್ಕೆ ಯಾರೂ ಒಳಹೊಕ್ಕದಾಗೆ ಮಾಡಿ, ಇದನ್ನು ಸೇಫಾಗಿಟ್ಟು ಯಾರಿಗಾದರೂ ಬಾಡಿಗೆ ಕೊಡಿ, ಅಥವಾ ಯಾವುದಾದ್ರೂ ಒಂದು ತರಬೇತಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಿ. ತುಂಬ ಕಡೆ ಸಂಜೀವಿನಿ ಒಕ್ಕೂಟದವರು ಅಂಗನವಾಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರಿಗೆ ಎಲ್ಲಿಯೂ ಕೂಡ ಒಂದು ಅವರ ಸ್ವಯಂ ಉದ್ಯೋಗವನ್ನು ಮಾಡೋದಕ್ಕೆ ಸ್ಥಳ ಇಲ್ಲ. ಇಂಥ ಸ್ಥಳವನ್ನು ಬಳಕೆ ಮಾಡಲಿಕ್ಕೆ ಕೊಡಿ. ಅವರು ಸುತ್ತಮುತ್ತ ಕ್ಲೀನ್ ಇಟ್ಕೊಂಡು ಇದನ್ನೊಂದು ವ್ಯವಸ್ಥಿತವಾಗಿ ಇಟ್ಕೊಳ್ತಾರೆ. ಅಂಥದ್ದು ವ್ಯವಸ್ಥೆ ಆದರೂ ಮಾಡಿ ಅನ್ನುವಂಥದ್ದನ್ನು ಹೇಳ್ತಾ, ದಯವಿಟ್ಟು ಜನಪ್ರತಿನಿಧಿಗಳು ಯಾರಿದ್ದೀರಿ, ಆನಂತರ ಅಧಿಕಾರಿಗಳು ಯಾರಿದ್ದೀರಿ, ಒಮ್ಮೆ ಇತ್ತ ಬನ್ನಿ, ಒಮ್ಮೆ ನೋಡಿ. ಮತ್ತು ದಕ್ಷಿಣ ಕನ್ನಡದ DC ಅವರು ಕೂಡ ಒಮ್ಮೆ ಈ ಕಡೆ ಬಂದು ಒಮ್ಮೆ ನೋಡಿ. ಜಿಲ್ಲಾ ಪಂಚಾಯತ್ನ CEO ಅವರು ಕೂಡ ಒಮ್ಮೆ ಇಲ್ಲಿ ಬಂದು ನೋಡಿ. ತಾಲೂಕು ಪಂಚಾಯತ್ನ CEO ಅವರೊಮ್ಮೆ ಇಲ್ಲಿ ಬಂದು ನೋಡಿ. ದಯವಿಟ್ಟು ಒಮ್ಮೆ ನೋಡಿ. ಸುಮ್ಮನೆ ತುಂಬ ಪೇಪರ್ಗಳಲ್ಲಿಯೂ ಕೂಡ ಸುದ್ದಿ ಬಂತು, ವಿಜಯವಾಣಿಯಲ್ಲೂ ಕೂಡ ಸುದ್ದಿ ಬಂತು, ಉದಯವಾಣಿಯಲ್ಲೂ ಕೂಡ ಸುದ್ದಿ ಬಂತು. ಇದೀಗ ನಾವು ಕೂಡ ನಿಮಗೆ ಈ ಒಂದು ಕಟ್ಟಡದ ಅವ್ಯವಸ್ಥೆಯ ಬಗ್ಗೆ ಹೇಳ್ತಾ ಇದ್ದೀವಿ, ಮತ್ತೆ ಹೇಳ್ತಾ ಇದ್ದೀವಿ. ಅನೈತಿಕ ತಾಣ ಆಗ್ತಾ ಇದೆ. ಅನೈತಿಕ ತಾಣವನ್ನು ಅನೈತಿಕ ತಾಣವಾಗಿ ಮುಂದುವರಿಯೋದಕ್ಕೆ ಬಿಡಬೇಡಿ. ಬಿಟ್ಟರೆ ಅದಕ್ಕೆ ನೀವೇ ಕಾರಣರಾಗ್ತೀರಿ ಅಂತ ಹೇಳ್ತಾ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ. ರಾಕೇಶ್ ನಾಯಕ್, ಉಮೇಶ್ ಬಿತ್ತಡ್ಕ ಮತ್ತು ಸಂದೀಪ್ ಸಾಲ್ಯಾನ್ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಕಡೇಶ್ವಾಲಿಯ, ಬಂಟ್ವಾಳ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.